ಹಣ ಬಿಡುಗಡೆ ಮಾಡೋದಿಲ್ಲ. ಬಜೆಟಿನ ದಿವಸ ಖುಷಿ ಆಗುತ್ತೆ ಕೆಲವು ಜನರಿಗೆ, ಕೆಲವು ಸಮುದಾಯಗಳಿಗೆ. ಆದರೆ ಕೊನೆಯಲ್ಲಿ ಏನು ಅಂದರೆ ಏನೂ ಇಲ್ಲ. ಈಗ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ತೆಗೆದು ನೋಡಿದ್ರೆ ಇವ್ರ ಹುರುಳು ಹೊರಗೆ ಬರುತ್ತೆ. ಆದ್ದರಿಂದ ಬಜೆಟ್ಟು ನಮ್ಕಾವಸ್ಥೆ, ಅದು ಜನರನ್ನು ಮೆಚ್ಚಿಸ್ಲಿಕ್ಕಾಗಿ ಅಷ್ಟು ಬಿಟ್ಟರೆ ಜನಮೆಚ್ಚಿಗೆ ಅಲ್ಲ. ಈಗ ಸದ್ಯದಲ್ಲಿ ಈಗ ತಕ್ಷಣ ಬಜೆಟ್ ಮಂಡನೆ ಮಾಡ್ತಾರೆ ನೋಡಿ ಸರ್. ಈಗ BJP ಇದನ್ನು ದಿವಾಳಿ ಬಜೆಟ್ ಅಂತಲೂ ಆರೋಪ ಮಾಡ್ತಾ ಇದೆ ಸರ್ ಈ ಬಜೆಟ್ ಬಗ್ಗೆ. ಸೊ ಎಷ್ಟರ ಮಟ್ಟಿಗೆ ದಿವಾಳಿ ಆಗಿ ಸರ್? ಅವ್ರ ಹತ್ರ ಹಣನೇ ಇಲ್ಲ. 4,16,000 ಕೋಟಿ ಕಳಿಸ್ತಾರೆ, ಬಜೆಟ್ ಮಂಡನೆ ಮಾಡಿದ್ರು. ಹಣ ಇಲ್ಲ, ಬಿಡುಗಡೆ ಮಾಡಲಿಕ್ಕಿಲ್ಲ. SC ST ಹಣನ ತೊಗೊಂಡೋಗಿ ಇದಕ್ಕೆ ಕೊಟ್ಟರು, ಗ್ಯಾರಂಟಿಗಳಿಗೆ. ಹಾಗಾಗಿ ದಿವಾಳಿ ಅಲ್ಲದೇ ಏನು ರೀ, ಯಾವುದಕ್ಕೂ ಸಂಬಳ ಕೊಡೋಕ್ಕಾಗ್ತಾಯಿಲ್ಲ. 2 ತಿಂಗಳಿಂದ ಗ್ಯಾರಂಟಿಗಳನ್ನು ಇವತ್ತು ಕೊಡದೇ ಮೋಸ ಮಾಡಿದ್ದಾರೆ. ಆ ಹಣ 5,000 ಕೋಟಿ ಎಲ್ಲೋಯ್ತು ಅಂತೇಳಿ ಹೇಳಿ ಗೊತ್ತಿಲ್ಲ, ಅದನ್ನ ಹೇಳೋದಿಲ್ಲ. ಆದ್ದರಿಂದ ಇದಕ್ಕೆ ಆ ಶಬ್ದ ಉಪಯೋಗಿಸದೇ ಬೇರೆ ಗತಿ ಇಲ್ಲ. ನೇಮಕಾತಿ ಸರ್, ಯುವಕರ ವಿಚಾರದಲ್ಲಿ ಹುದ್ದೆಗಳ ನೇಮಕಾತಿ ವಿಚಾರದಲ್ಲಿ ಸರ್ಕಾರ ಯಾವ ಮಾಡಬೇಕು ಸರ್? ಏನು ಮಾಡ್ತಾ ಇಲ್ಲ, ಸುಮ್ಮನೆ ಬುಗಳೆ ಬಿಡ್ತಾ ಇದ್ದಾರೆ. ಈ ಜಾತಿಗಳನ್ನು ಎತ್ತಿಕಟ್ಟುವಂಥ ಪ್ರಯತ್ನ, ಅವ್ರ ಊರ್ಲಿಗೆ ಅವರೇ ಸಿಕ್ಕಾಕೊಳ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ, ಇವೆಲ್ಲವೂ ಇದ್ದಾವೆ. ಯುವಕರ ಪಾಲಿಗೆ ಇದೊಂದು ಸತ್ತೋದ ಸರ್ಕಾರ. ಭ್ರಷ್ಟಾಚಾರದಲ್ಲಿ ಹಣ ಬಿಡುಗಡೆ ಮಾಡೋದಿಲ್ಲ. ಬಜೆಟಿನ ದಿವಸ ಖುಷಿ ಆಗುತ್ತೆ ಕೆಲವು ಜನರಿಗೆ, ಕೆಲವು ಸಮುದಾಯಗಳಿಗೆ. ಆದರೆ ಕೊನೆಯಲ್ಲಿ ಏನು ಅಂದರೆ ಏನೂ ಇಲ್ಲ. ಈಗ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ತೆಗೆದು ನೋಡಿದ್ರೆ ಇವ್ರ ಹುರುಳು ಹೊರಗೆ ಬರುತ್ತೆ. ಆದ್ದರಿಂದ ಬಜೆಟ್ಟು ನಮ್ಕಾವಸ್ಥೆ, ಅದು ಜನರನ್ನು ಮೆಚ್ಚಿಸ್ಲಿಕ್ಕಾಗಿ ಅಷ್ಟು ಬಿಟ್ಟರೆ ಜನಮೆಚ್ಚಿಗೆ ಅಲ್ಲ. ಈಗ ಸದ್ಯದಲ್ಲಿ ಈಗ ತಕ್ಷಣ ಬಜೆಟ್ ಮಂಡನೆ ಮಾಡ್ತಾರೆ ನೋಡಿ ಸರ್. ಈಗ BJP ಇದನ್ನು ದಿವಾಳಿ ಬಜೆಟ್ ಅಂತಲೂ ಆರೋಪ ಮಾಡ್ತಾ ಇದೆ ಸರ್ ಈ ಬಜೆಟ್ ಬಗ್ಗೆ. ಸೊ ಎಷ್ಟರ ಮಟ್ಟಿಗೆ ದಿವಾಳಿ ಆಗಿ ಸರ್? ಅವ್ರ ಹತ್ರ ಹಣನೇ ಇಲ್ಲ. 4,16,000 ಕೋಟಿ ಕಳಿಸ್ತಾರೆ, ಬಜೆಟ್ ಮಂಡನೆ ಮಾಡಿದ್ರು. ಹಣ ಇಲ್ಲ, ಬಿಡುಗಡೆ ಮಾಡಲಿಕ್ಕಿಲ್ಲ. SC ST ಹಣನ ತೊಗೊಂಡೋಗಿ ಇದಕ್ಕೆ ಕೊಟ್ಟರು, ಗ್ಯಾರಂಟಿಗಳಿಗೆ. ಹಾಗಾಗಿ ದಿವಾಳಿ ಅಲ್ಲದೇ ಏನು ರೀ, ಯಾವುದಕ್ಕೂ ಸಂಬಳ ಕೊಡೋಕ್ಕಾಗ್ತಾಯಿಲ್ಲ. 2 ತಿಂಗಳಿಂದ ಗ್ಯಾರಂಟಿಗಳನ್ನು ಇವತ್ತು ಕೊಡದೇ ಮೋಸ ಮಾಡಿದ್ದಾರೆ. ಆ ಹಣ 5,000 ಕೋಟಿ ಎಲ್ಲೋಯ್ತು ಅಂತೇಳಿ ಹೇಳಿ ಗೊತ್ತಿಲ್ಲ, ಅದನ್ನ ಹೇಳೋದಿಲ್ಲ. ಆದ್ದರಿಂದ ಇದಕ್ಕೆ ಆ ಶಬ್ದ ಉಪಯೋಗಿಸದೇ ಬೇರೆ ಗತಿ ಇಲ್ಲ. ನೇಮಕಾತಿ ಸರ್, ಯುವಕರ ವಿಚಾರದಲ್ಲಿ ಹುದ್ದೆಗಳ ನೇಮಕಾತಿ ವಿಚಾರದಲ್ಲಿ ಸರ್ಕಾರ ಯಾವ ಮಾಡಬೇಕು ಸರ್? ಏನು ಮಾಡ್ತಾ ಇಲ್ಲ, ಸುಮ್ಮನೆ ಬುಗಳೆ ಬಿಡ್ತಾ ಇದ್ದಾರೆ. ಈ ಜಾತಿಗಳನ್ನು ಎತ್ತಿಕಟ್ಟುವಂಥ ಪ್ರಯತ್ನ, ಅವ್ರ ಊರ್ಲಿಗೆ ಅವರೇ ಸಿಕ್ಕಾಕೊಳ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ, ಇವೆಲ್ಲವೂ ಇದ್ದಾವೆ. ಯುವಕರ ಪಾಲಿಗೆ ಇದೊಂದು ಸತ್ತೋದ ಸರ್ಕಾರ. ಭ್ರಷ್ಟಾಚಾರದಲ್ಲಿ ಹಣ ಬಿಡುಗಡೆ ಮಾಡೋದಿಲ್ಲ. ಬಜೆಟಿನ ದಿವಸ ಖುಷಿ ಆಗುತ್ತೆ ಕೆಲವು ಜನರಿಗೆ, ಕೆಲವು ಸಮುದಾಯಗಳಿಗೆ. ಆದರೆ ಕೊನೆಯಲ್ಲಿ ಏನು ಅಂದರೆ ಏನೂ ಇಲ್ಲ. ಈಗ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ತೆಗೆದು ನೋಡಿದ್ರೆ ಇವ್ರ ಹುರುಳು ಹೊರಗೆ ಬರುತ್ತೆ. ಆದ್ದರಿಂದ ಬಜೆಟ್ಟು ನಮ್ಕಾವಸ್ಥೆ, ಅದು ಜನರನ್ನು ಮೆಚ್ಚಿಸ್ಲಿಕ್ಕಾಗಿ ಅಷ್ಟು ಬಿಟ್ಟರೆ ಜನಮೆಚ್ಚಿಗೆ ಅಲ್ಲ. ಈಗ ಸದ್ಯದಲ್ಲಿ ಈಗ ತಕ್ಷಣ ಬಜೆಟ್ ಮಂಡನೆ ಮಾಡ್ತಾರೆ ನೋಡಿ ಸರ್. ಈಗ BJP ಇದನ್ನು ದಿವಾಳಿ ಬಜೆಟ್ ಅಂತಲೂ ಆರೋಪ ಮಾಡ್ತಾ ಇದೆ ಸರ್ ಈ ಬಜೆಟ್ ಬಗ್ಗೆ. ಸೊ ಎಷ್ಟರ ಮಟ್ಟಿಗೆ ದಿವಾಳಿ ಆಗಿ ಸರ್? ಅವ್ರ ಹತ್ರ ಹಣನೇ ಇಲ್ಲ. 4,16,000 ಕೋಟಿ ಕಳಿಸ್ತಾರೆ, ಬಜೆಟ್ ಮಂಡನೆ ಮಾಡಿದ್ರು. ಹಣ ಇಲ್ಲ, ಬಿಡುಗಡೆ ಮಾಡಲಿಕ್ಕಿಲ್ಲ. SC ST ಹಣನ ತೊಗೊಂಡೋಗಿ ಇದಕ್ಕೆ ಕೊಟ್ಟರು, ಗ್ಯಾರಂಟಿಗಳಿಗೆ. ಹಾಗಾಗಿ ದಿವಾಳಿ ಅಲ್ಲದೇ ಏನು ರೀ, ಯಾವುದಕ್ಕೂ ಸಂಬಳ ಕೊಡೋಕ್ಕಾಗ್ತಾಯಿಲ್ಲ. 2 ತಿಂಗಳಿಂದ ಗ್ಯಾರಂಟಿಗಳನ್ನು ಇವತ್ತು ಕೊಡದೇ ಮೋಸ ಮಾಡಿದ್ದಾರೆ. ಆ ಹಣ 5,000 ಕೋಟಿ ಎಲ್ಲೋಯ್ತು ಅಂತೇಳಿ ಹೇಳಿ ಗೊತ್ತಿಲ್ಲ, ಅದನ್ನ ಹೇಳೋದಿಲ್ಲ. ಆದ್ದರಿಂದ ಇದಕ್ಕೆ ಆ ಶಬ್ದ ಉಪಯೋಗಿಸದೇ ಬೇರೆ ಗತಿ ಇಲ್ಲ. ನೇಮಕಾತಿ ಸರ್, ಯುವಕರ ವಿಚಾರದಲ್ಲಿ ಹುದ್ದೆಗಳ ನೇಮಕಾತಿ ವಿಚಾರದಲ್ಲಿ ಸರ್ಕಾರ ಯಾವ ಮಾಡಬೇಕು ಸರ್? ಏನು ಮಾಡ್ತಾ ಇಲ್ಲ, ಸುಮ್ಮನೆ ಬುಗಳೆ ಬಿಡ್ತಾ ಇದ್ದಾರೆ. ಈ ಜಾತಿಗಳನ್ನು ಎತ್ತಿಕಟ್ಟುವಂಥ ಪ್ರಯತ್ನ, ಅವ್ರ ಊರ್ಲಿಗೆ ಅವರೇ ಸಿಕ್ಕಾಕೊಳ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ, ಇವೆಲ್ಲವೂ ಇದ್ದಾವೆ. ಯುವಕರ ಪಾಲಿಗೆ ಇದೊಂದು ಸತ್ತೋದ ಸರ್ಕಾರ. ಭ್ರಷ್ಟಾಚಾರದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.